ಧರ್ಮದಲ್ಲಿ ವಿಶ್ವಗುರು ಅಂದರೆ ಬೇರೆ ವಿಶ್ವಕ್ಕೆಲ್ಲ ಪಾಠ ಮಾಡುವಷ್ಟು ಆಧ್ಯಾತ್ಮಿಕ ಧಾರ್ಮಿಕ ಚಿಂತನೆ ನಮ್ಮಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಹಾಗಾದ್ರೆ ಏನು ಅದು ಹಿಂದುತ್ವ, ಹಿಂದೂ ಧರ್ಮ ಚಿಂತನೆ, ಹಿಂದೂ ಧರ್ಮ ಅಂದರೆ ಏನು ಅಂತ? ಭಾರತದಲ್ಲಿದ್ದಂತಹ ಬುದ್ಧಿಸಂಗೆ ಮೊಟ್ಟ ಮೊದಲ ವಿರೋಧಿ ಯಾರು ಅಂದರೆ ಶಂಕರಾಚಾರ್ಯ. ಬುದ್ಧನನ್ನು ಕೇಳ್ತಾರೆ, ನಿಮಗೆ ದೇವರಲ್ಲಿ ನಂಬಿಕೆ ಇದೆಯಾ ಅಂತ, ಸ್ಮೈಲ್ ಮಾಡ್ತಾರೆ. ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ, ಸ್ಮೈಲ್ ಮಾಡ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮಗೆ ನಂಬಿಕೆ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆನೇ ಮೂರ್ಖತನದ್ದು ಅಂತ. ಅಂಬೇಡ್ಕರ್ ಅದಕ್ಕೆ ಒಂದು ಮಾತು ಭಾಳ ಇಂಪಾರ್ಟೆಂಟ್ ಹೇಳ್ತಾರೆ, ಧರ್ಮ ನಿಮ್ಮ ಹುಟ್ಟಿನಿಂದ ಬರಬಾರ್ದು, ಅದು ನಿಮ್ಮ ಆಯ್ಕೆ ಆಗಬೇಕು. ಇವೆಲ್ಲ ಬಂದಿದ್ದು ನಿಮ್ಮ ಸನಾತನ ಧರ್ಮದ ವಿರುದ್ಧ ಅಲ್ವಾ? ಸನಾತನ ಧರ್ಮ ಸರಿಯಾಗಿದ್ದಿದ್ದರೆ ಇಷ್ಟು ಧರ್ಮಗಳು ಯಾಕೆ ಹುಟ್ಟಬೇಕಾಗಿತ್ತು? ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ ಹಿರಿಯ ಅಂಬೇಡ್ಕರ್ವಾದಿಗಳು, ಶಾಶ್ವತ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ಬರಹಗಾರರು, ಕಥೆಗಾರರು ಆದ CS ದ್ವಾರಕನಾಥ್ ಸರ್ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಚರ್ಚಾ ವಿಷಯ ಏನಂತಂದರೆ, ರಾಜ್ಯಾದ್ಯಂತ ಏನು ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯರು, ಮಾಧ್ವರು ಮತ್ತು ಸ್ಮಾರ್ತರ ನಡುವೆ ಒಂದು ದೊಡ್ಡ ಗಲಾಟೆ, ದೊಡ್ಡ ಜಗಳ ನಡೆದಿದೆಯಲ್ಲ, ಇದು ಯಾವಾಗಿಂದ ಶುರುವಾಯಿತು ಜಗಳ? ಇದರ ಹಿನ್ನೆಲೆ ಏನು? ನಿಜಕ್ಕೂ ಇವರಿಬ್ಬರಲ್ಲಿ ಯಾರು ಹೆಚ್ಚು ಜೀವಪರರು, ಪ್ರಗತಿಪರರು, ಮನುಷ್ಯಪರರು, ಅಥವಾ ಇವರಿಬ್ಬರಿಗಿಂತಲೂ ಇನ್ನೊಬ್ಬರು ಬಂದರು ರಾಮಾನುಜಾಚಾರ್ಯರು, ಅವ್ರ ವಿಚಾರಗಳೇನು? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ಹಂಗೆ ನೋಡಿದ್ರೆ ಈ ಬ್ರಾಹ್ಮಣ ಅನ್ನೋದೇ ಒಂದು ಸನಾತನ ಸಿದ್ಧಾಂತ ಮತ್ತು ಮತೀಯ ಸಿದ್ಧಾಂತ. ಇವೆಲ್ಲವೂ ಕೂಡ ಮನುಷ್ಯ ವಿರೋಧಿ ಆಗಿರುವಂಥವೇ ಅಂತ ಹೇಳ್ಬೋದು. ಆದಾಗ್ಯೂ ಕೂಡ ಇವರು ಈ ಆಧ್ಯಾತ್ಮ ಚಿಂತನೆಯಲ್ಲಿ, ಸನಾತನ ಚಿಂತನೆಯಲ್ಲಿ ನಾವು ಬ್ರಾಹ್ಮಣರು ನಮ್ಮ ಕೊಡುಗೆಗಳನ್ನ ಭಾರತಕ್ಕೆ ಕೊಡ್ತಾನೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಮಟ್ಟದ ಚಿಂತನೆ? ಅದು ಜೀವಪರವ, ಮನುಷ್ಯರಿಗೆ ಬೇಕಾದದ್ದ, ಅಥವಾ ಮನುಷ್ಯ ವಿರೋಧಿಯ? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್, ನೀವು ತುಂಬ ಹಿಂದಿನಿಂದ ಈ ಮಾಧ್ವರದು ಮತ್ತು ವೈಷ್ಣವರದು ಜಗಳವನ್ನು ಗಮನಿಸ್ಕೊಂಡು ಬಂದಿರ್ತೀರಿ. ಸೊ ಈಗ ಇತ್ತೀಚೆಗೆ ಅಷ್ಟೇ ಉಡುಪಿ ಮಠದಲ್ಲಿ ಶಂಕರಾಚಾರ್ಯನ ರಾಕ್ಷಸರು ಅಂತ ಒಂದು ಸಣ್ಣ ಕೀರ್ತನೆಯಲ್ಲಿ ಹೆಣ್ಮಕ್ಳು ಮಾತಾಡಿದರು. ಅದು ಸರಿಯ ತಪ್ಪು ಅನ್ನೋದಕ್ಕಿಂತಲೂ ಈ ಮಧ್ವಾಚಾರ್ಯರು ಮತ್ತು ಶಂಕರಾಚಾರ್ಯರು ಇವರಿಬ್ಬರಲ್ಲಿ ಯಾರು ಹೆಚ್ಚು ಮನುಷ್ಯಪರರು ಅಂತ ನೀವು ಕಂಡ್ಕೊಂಡಂಗೆ ಸರ್? ಮೂಲತಃ ಯಾರೋ ಆ ಮಕ್ಕಳು ಮಾತಾಡಿರ್ಬೋದು, ಅದನ್ನ ಇಗ್ನೋರ್ ಮಾಡ್ಬೋದಾಗಿತ್ತು, ಅದನ್ನ ನಾವು ನಿರ್ಲಕ್ಷಿಸ್ಬೋದಾಗಿತ್ತು. ಆದರೆ ಅವ್ರು ಮಾತಾಡೋ ಹಿಂದುಗಡೆ ಅಲ್ಲೊಂದು ಷಡ್ಯಂತ್ರ ಇರ್ಬೋದಲ್ಲ. ಮಾತಾಡಬೇಕಾದ್ರೆ ಶಂಕರಾಚಾರ್ಯರನ್ನ ಅಷ್ಟು ಹೀನಾಯವಾಗಿ ಮಾತಾಡಬೇಕಾದ್ರೆ ಅದ್ರ ಹಿಂದುಗಡೆ ಆ ಮಕ್ಕಳ ಇದನ್ನು ರೂಪಿಸಿದಂಥವರು ಅವ್ರು ಯಾರೋ ಆ ಮಕ್ಕಳಿಗೆ ಹೇಳಿರೋದ್ರಿಂದನೇ ಅವ್ರಿಗೆ ಮಾತಾಡಿದ್ದಾರೆ ಅನ್ನೋದು ಮೊದಲು ಪ್ರಶ್ನೆ ಬರ್ತದೆ. ಅದೇನಾಗಿದೆ ಸರ್, ಅದು ಒಂದು ಪುಸ್ತಕ, ಅದು ಕೀರ್ತನೆ ಪುಸ್ತಕ. ಆ ಪುಸ್ತಕ ಇಟ್ಕೊಂಡು ಓದಿರೋದಷ್ಟೇ ಅವರು. ಬರ್ದಿದ್ದಾರೆ. ಹೌದು, ಅದು ಸ್ವಂತ ಮಕ್ಕಳ ಸ್ವಂತ ವಿಚಾರ ಅಲ್ಲ ಅದು. ಹೌದು ಸರ್, ಅದನ್ನ ನಾನು ಇಗ್ನೋರ್ ಮಾಡಬಹುದಾಗಿತ್ತು. ಆದರೆ ಪುಸ್ತಕ ಬರೆದವರ ತಲೆಯಲ್ಲಿ ಇರುವಂತಹ ಬ್ರಾಹ್ಮಣ್ಯದ ಇದು ಷಡ್ಯಂತ್ರ ಇದೆಯಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ನಾವು ಮಾಧ್ವಾಚಾರ್ಯರನ್ನ ಅಥವಾ ಶಂಕರಾಚಾರ್ಯರನ್ನ ನಾವು ಯೋಚನೆ ಮಾಡಿದಾಗ ಅವರಿಬ್ಬರಲ್ಲಿ ಯಾರು ಹೋಲಿಕೆ ಅಂತ ಬಂದಾಗ ಬೇರೆ ಪ್ರಶ್ನೆ. ಆದರೆ ಇವರಿಬ್ಬರೂ ಪ್ರವಿಷ್ಣ ಬಂದಾಗ ಇಬ್ಬರನ್ನು ಕೂಡ ನಾವು ನಿರಾಕರಿಸಬೇಕಾಗತ್ತೆ ನನ್ನ ಪ್ರಕಾರ. ಯಾಕಂದರೆ ನಾವು ಶೂದ್ರರಾದವ್ರಿಗೆ ಇಬ್ಬರು ಕೂಡ ಬೇಕಾಗಿಲ್ಲ ಅಂತ ನನಗನ್ಸುತ್ತೆ, ಅಬ್ರಾಹ್ಮಣರಿಗೆ ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ದ್ವೈತವನ್ನು ಒಪ್ಪಲ್ಲ, ಅದ್ವೈತವನ್ನು ಒಪ್ಪಲ್ಲ, ವಿಶಿಷ್ಟಾದ್ವೈತವನ್ನು ಒಪ್ಪಲ್ಲ, ಯಾವುದನ್ನು ಒಪ್ಪದೇ ಇರುವಂತಹ. ಸರ್, ಒಂದು ಮೂಲ ಪ್ರಶ್ನೆ ಏನಂತಂದರೆ, ಈಗ ಭಾಳಷ್ಟು ಜನ ಹೇಳೋ ಪ್ರಕಾರ ಭಾರತ ಸನಾತನ ದೇಶ, ಹಿಂದೂಗಳ ದೇಶ. ಹಿಂದೂಗಳು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಬ್ರಾಹ್ಮಣರು. ಅಂದರೆ ನಮ್ಮ ಧರ್ಮವನ್ನು ಕಟ್ಟಿದವರು, ದೇಶದ ಧರ್ಮವನ್ನು ಎತ್ತಿ ಹಿಡಿದವರು ಬ್ರಾಹ್ಮಣರು, ಸನಾತನವಾದಿಗಳು ಅಂತ. ಹಾಗಿದ್ದಾಗ ಅವರ ವಿಚಾರಗಳಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ನಾವು ಅದನ್ನ ಸಾರಾಸಗಟಾಗಿ ತಿರಸ್ಕರಿಸಿದ್ದು ಎಷ್ಟು ಒಳ್ಳೆಯದು ಅಂತ. ನೋಡಿ, ಸಾರಾಸಗಟಾಗಿ ಯಾಕೆ ಅದನ್ನ ತಿರಸ್ಕರಿಸ್ಬೇಕು ಅಂತ ಹೇಳಿದ್ರೆ, ಮಾಧ್ವರು ಅಬ್ರಾಹ್ಮಣರನ್ನ ಏನಂತ ಕರೀತಾರೆ? ನಿತ್ಯ ನಾರಕಿಗಳು ಅಂತ ಕರೀತಾರೆ. ನಿತ್ಯ ನಾರಕಿಗಳು ಅಂದರೆ ಅರ್ಥ ಏನು? ಅವರು ಸದಾ ನರಕದಲ್ಲಿ ನರಳುವಂಥವ್ರು ಅನ್ನೋ ಅರ್ಥ ಬರುತ್ತೆ. ಅವ್ರನ್ನ ನಿರಾಕರಿಸ್ಬೇಕಾ ಬೇಡವಾ? ಯಾವುದೇ ಕಾರಣಗಳಿಲ್ಲದೆ ಒಂದು ಜನಾಂಗವನ್ನು, ಒಂದು ಸಮುದಾಯವನ್ನು ಅಷ್ಟು ಕೀಳಾಗಿ ಮಾತಾಡಿದಂಥವ್ರನ್ನ ನಾವು ನಿರಾಕರಿಸ್ಬೇಕಾ ಬೇಡವಾ ಅನ್ನೋಂಥ ಪ್ರಶ್ನೆ ನಮ್ಮ ಮುಂದಗಡೆ ಬರುತ್ತೆ. ಎರಡನೇದಾಗಿ, ಆ ರೀತಿಯಲ್ಲಿ ತಗೊಂಡಾಗ ಮಾಧ್ವರ ರೀತಿಯಲ್ಲಿ ಶಂಕರಾಚಾರ್ಯಂದು ಮಾತಾಡಿಲ್ಲ. ಆದರೆ ಶಂಕರರನ್ನ ಒಂದು ರೀತಿಯಲ್ಲಿ ಒಪ್ಕೋಬೋದಾ ಅಂತ ಅನ್ಸುತ್ತೆ. ಇವರಿಬ್ಬರಿಗಿಂತ ಮುಂಚೆ ಸರ್ ಇನ್ನೊಂದು ಪ್ರಶ್ನೆ ನಮಗೆ,
ಈಗ ಭಾಳಷ್ಟು ಜಗತ್ತಿದ್ದಾದ್ಯಂತ ಇವರೆಲ್ಲ ಹೇಳ್ಕೊಂಬರತ್ತವ್ರದ್ದು ಭಾರತ ವಿಶ್ವಗುರು, ಧರ್ಮದಲ್ಲಿ ವಿಶ್ವಗುರು ಅಂದರೆ ಬೇರೆ ವಿಶ್ವಕ್ಕೆಲ್ಲ ಪಾಠ ಮಾಡುವಷ್ಟು ಆಧ್ಯಾತ್ಮಿಕ ಧಾರ್ಮಿಕ ಚಿಂತನೆ ನಮ್ಮಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಹಾಗಾದ್ರೆ ಏನು ಅದು ಹಿಂದುತ್ವ, ಹಿಂದೂ ಧರ್ಮ ಚಿಂತನೆ, ಹಿಂದೂ ಧರ್ಮ ಅಂದರೆ ಏನು ಅಂತ? ಈಗ ನಿಮಗೆ ಗೊತ್ತಿರುತ್ತೆ, ಮಾಧ್ವಾಚಾರ್ಯರ ಭಾಳ ದೊಡ್ಡ ಅನುಯಾಯಿ ಆದಂತಹ ಪೇಜಾವರರು ನಾವು ಹಿಂದೂಗಳೇ ಅಲ್ಲ ಅಂತ ಹೇಳಿದ್ರು. ಅವರೇ ನಾವು ಹಿಂದೂಗಳೇ ಅಲ್ಲ ಅಂತ ಹೇಳಿದ್ರು. ಅದರ ಅರ್ಥ ಏನು ಅಂತಂದರೆ ನಾವು ಸನಾತನಿಗಳು, ನಾವು ವೈದಿಕರು ಅನ್ನೋ ಅರ್ಥದಲ್ಲಿ ಅವರ ಆ ಮಾತುಗಳನ್ನ ಹೇಳಿರುವಂಥದ್ದು. ಇದೆಲ್ಲ ನಾವು ಗಮನಿಸ್ಬೇಕಾಗತ್ತೆ. ನಾನು ಮತ್ತೆ ಮಾಧ್ವಾಚಾರ್ಯರು ಮತ್ತು ಶಂಕರಾಚಾರ್ಯಗೆ ನಾವು ಮಾತಾಡಬೇಕಾಗತ್ತೆ. ಶಂಕರಾಚಾರ್ಯನ ಒಂದು ಅರ್ಥದಲ್ಲಿ ನಾವು ಒಪ್ಕೋಬೋದು. ಯಾರೋ ಒಬ್ಬ ಶೂದ್ರನನ್ನು ಆತ ಸ್ವೀಕರಿಸ್ತಾನೆ ಅಂದರೆ ಮಾನಸಿಕವಾಗಿ ಆತ್ಮದಲ್ಲಿ ಎರಡೂ ಒಂದೇ ಅನ್ನುವಂತಹ ಹೇಳುವಂಥ ಮಾತುಗಳು ಅದ್ವೈತ ಅಂದರೆ ಅದ್ವೈತದಲ್ಲಿ ದೇವರು ಮತ್ತು ನಾನು ಒಂದೇ ಅಂತ ಹೇಳುವಂಥದ್ದು, ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳುವಂಥದ್ದು, ಆ ಮಾತುಗಳನ್ನ ಒಪ್ಕೋಬೇಕು. ಅಲ್ಲಿಂದ ಮುಂದುವರೆದು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಭಾರತದಲ್ಲಿದ್ದಂತಹ ಬುದ್ಧಿಸಮ್ಗೆ ಮೊಟ್ಟ ಮೊದಲ ವಿರೋಧಿ ಯಾರು ಅಂತಂದ್ರೆ ಶಂಕರಾಚಾರ್ಯ. ಅದನ್ನೇ ನಾನು ಬಾಯಿ ಮಾತಲ್ಲಿ ಹೇಳ್ತಾ ಇರೋದಲ್ಲ. ಬುದ್ಧಿಸ್ಟಿಕ್ ಆಂಟಿಕ್ವಿಟೀಸ್ ಆಫ್ ನಾಗಾರ್ಜುನಕೊಂಡ ಅಂತ ಹೇಳ್ಬಿಟ್ಟಿದೆ. ಲಾಂಗೆಸ್ಟ್ ಅಂತ ಹೇಳ್ಬಿಟ್ಟು ಒಬ್ಬ ಹಿಸ್ಟಾರಿಯನ್ ಬರೀತಾನೆ. ಆ ಹಿಸ್ಟಾರಿಯನ್ ಹೇಳೋ ಪ್ರಕಾರ ನಾಗಾರ್ಜುನಕೊಂಡದಲ್ಲಿರುವಂತಹ ಎಲ್ಲ ಬುದ್ಧಿಸ್ಟ್ ಸ್ಮಾರಕಗಳನ್ನು ಒಡೆದಾಕ್ತಂಥವ್ರು ಶಂಕರಾಚಾರ್ಯರು. ಅವ್ರನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ ನೀವು? ಇನ್ನೊಂದು ಧರ್ಮ ಪರಂತ ಅವರೇ ನಿಂತು ಒಡಿಸಿದ್ರು ಅಂತ ಕೂಡ ಅವರು ಅದರಲ್ಲಿ ಬರೀತಾರೆ. ಅಲ್ಲ, ಅದನ್ನ ಹಿಂಗೂ ನೋಡ್ಬೋದಲ್ಲ ಸರ್. ಒಂದು ಸನಾತನ ಧರ್ಮ ನಮ್ಮ ದೇಶದಲ್ಲಿದೆ, ಇನ್ನೊಂದು ಧರ್ಮ ಬೌದ್ಧ ಧರ್ಮ. ಬೌದ್ಧ ಧರ್ಮದ ಜೀವಪರಿ ಅದೆಲ್ಲ ಬಿಟ್ಬಿಡೋಣ. ಒಂದು ಸನಾತನ ಧರ್ಮಕ್ಕೆ ಅಗೇನೆಸ್ಟ್ ಆದ ಧರ್ಮ ಹುಟ್ಕೊಂಡಾಗ ಅದನ್ನ ವಿರೋಧ ಮಾಡೋದು ಸಹಜ ಅಲ್ಲ. ಯಾಕೆ ವಿರೋಧ ಮಾಡಬೇಕು? ಹಾಗೆ ನೋಡಿದ್ರೆ ಬುದ್ಧ ಧರ್ಮ ಯಾವುದು ನೋಡ್ದಾಕಿದೆ? ಬುದ್ಧ ಧರ್ಮ ಬಂದ ನಂತರನೇ ಎಲ್ಲ ಧರ್ಮಗಳು ಬಂದಿರೋದು ಅಲ್ವಾ? ಜೈನ ಧರ್ಮ ಒಂದನ್ನು ಹೊರತುಪಡಿಸಿದ್ರೆ ಬುದ್ಧ ಧರ್ಮ ಬಂದ ನಂತರ ಎಲ್ಲ ಧರ್ಮಗಳು ಬಂದಿರುವಂಥದ್ದು. ಬುದ್ಧ ಧರ್ಮ ಯಾವ ಧರ್ಮವನ್ನು ಒಡೆದಾಕಿದೆ? ಯಾವ ಧರ್ಮವನ್ನು ವಿರೋಧಿಸಿದೆ? ಅದು ಎಂಥ ಉದಾತ್ತವಾದಂತಹ ಇದನ್ನ ಸಿದ್ಧಾಂತವನ್ನು ಇಟ್ಕೊಂಡು ಬಂದಂತಹ ಬುದ್ಧ ಧರ್ಮ ಇದೆಯಲ್ಲ, ಅದೆಂದೂ ಮಾಡಲಿಲ್ಲ. ನೀವು ಭಾಳ ಯಾವ ರೀತಿಯಲ್ಲಿ ಹೇಳೋದು ಅರ್ಥ ಆಗ್ತಾ ಇಲ್ಲ. ನೀವು ಭಾಳ ಕೀಳಾಗಿ ನೀವು ಇನ್ನೊಂದು ಧರ್ಮವನ್ನು ನೋಡ್ತೀರಾ ಅಂತಂದ್ರೆ, ಹಂಗಾದ್ರೆ ನಿಮ್ಮ ಧರ್ಮ ನಿಮ್ಗೆ ಏನನ್ನು ಹೇಳ್ಕೊಟ್ಟಿದೆ? ಸರ್, ಇಲ್ಲಿ ಏನು ಪ್ರಶ್ನೆ ಬರುತ್ತೆ ಅಂದರೆ, ಆಡಿಯನ್ಸ್ ದೃಷ್ಟಿಯಿಂದ ನೀವೀಗ ಬೌದ್ಧ ಧರ್ಮ ಒಡೆದು ಹಾಕ್ತು ಅಂತ ಬೌದ್ಧ ಧರ್ಮದ ಪರವಾಗಿ ಮಾತಾಡ್ತೀರಿ, ಸನಾತನ ಧರ್ಮ ಒಂದು ಕಡೆ, ಬೌದ್ಧ ಧರ್ಮ ಒಂದು ಕಡೆ. ಈ ಇಬ್ಬರಲ್ಲಿ ಏನು ವ್ಯತ್ಯಾಸ? ಯಾಕೆ ಬೌದ್ಧ ಧರ್ಮವನ್ನು ನೀವು ಬೆಂಬಲಿಸ್ತೀರಿ? ಅಂದರೆ ಅದು ಬೌದ್ಧ ಧರ್ಮನ ಬೆಂಬಲಿಸಲಿಕ್ಕೆ ಕಾರಣಗಳಿರೋದೇನು ಅಂತಂದರೆ, ಅದು ಅತ್ಯಂತ ವೈಜ್ಞಾನಿಕವಾದಂಥ ಧರ್ಮ, ಅತ್ಯಂತ ಮಾನವೀಯದ ಧರ್ಮ, ಕರುಣೆ ಮತ್ತು ಪ್ರೀತಿಯ ಮೇಲೆ ನಿಂತಿರುವಂತಹ ಧರ್ಮ. ನಮ್ಗೆ ಕರುಣೆಗಿಂತಲೂ ಮತ್ತು ಪ್ರೀತಿಗಿಂತಲೂ ದೊಡ್ಡದೇನಿದೆ? ಮಾನವೀಯತೆಗಿಂತಲೂ ದೊಡ್ಡದೇನಿದೆ? ಬುದ್ಧ ಎಲ್ಲ ಜೀವಿಗಳಲ್ಲೂ ಕೂಡ ಅವರು ಮಾನವೀಯತೆಯನ್ನು ನೋಡ್ತಾರೆ. ಎಲ್ಲ ಜೀವಿಗಳನ್ನು ಕೂಡ ರಕ್ಷಕನಂತೆ ಅವರು ಮಾತಾಡ್ತಾರೆ, ಅವರು ಪ್ರತಿಪಾದಿಸ್ತಾರೆ. ಹಿಂಗಿರುವಂಥ ಸಂದರ್ಭದಲ್ಲಿ ನಾವು ಬುದ್ಧ ಧರ್ಮವನ್ನು ಇದು ಯಾವುದೇ ಈ ಧರ್ಮಗಳ ಜೊತೆ ಹೋಲಿಸುವಂಥದ್ದು ಭಾಳ ತಪ್ಪು ಅನಿಸುತ್ತೆ. ಯಾಕಂದರೆ ನಿತ್ಯನಾರಕಿಗಳು ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಒಬ್ಬ ಧಾರ್ಮಿಕ ವ್ಯಕ್ತಿ ಹೇಳ್ತಾನೆ, ಮತ್ತೊಬ್ಬ ಧಾರ್ಮಿಕ ವ್ಯಕ್ತಿ ಬುದ್ಧಿಸ್ಟ್ ಆಂಟಿಕ್ವಿಟಿ ಇದನ್ನು ಹೊಡೆದಾಕಬೇಕು ಅಂತ ಹೇಳ್ತಾನೆ. ಇದು ಸಣ್ಣತನ ಅಲ್ವಾ? ನಾವು ಆ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಬುದ್ಧ ಧರ್ಮ ಯಾರನ್ನೂ ಹೊಡೆದಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಅದಕ್ಕೆ ನಾನು ವೈಜ್ಞಾನಿಕ ಧರ್ಮ ಅಂತ ಹೇಳಿ. ಬುದ್ಧನನ್ನ ಕೇಳ್ತಾರೆ, ನಿಮಗೆ ದೇವರಲ್ಲಿ ನಂಬಿಕೆ ಇದೆಯಾ ಅಂತ, ಸ್ಮೈಲ್ ಮಾಡ್ತಾರೆ. ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ, ಸ್ಮೈಲ್ ಮಾಡ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮಗೆ ನಂಬಿಕೆ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆನೇ ಮೂರ್ಖತನದ್ದು ಅಂತ ಹೇಳ್ಬಿಟ್ಟಿದೆ. ಅಷ್ಟೇ, ಅದು ನಿಮಗೆ ಬಿಟ್ಟಿದ್ದಷ್ಟೇ. ಎಂತ ಮೂರ್ಖ ನೀನು ಅಂತ ಅವ್ರ ಸ್ಮೈಲ್ ಅಲ್ಲ, ಅವ್ರಿಗೆ ಎಷ್ಟು ಪ್ರಾಕ್ಟಿಕಲ್ ಆಗಿದ್ರು ಅಂತ ಹೇಳಲಿಕ್ಕೆ. ಅವರು ಒಂದ್ಸರಿ ಯಾರೋ ಒಬ್ಬರು ಬಂದು ಬುದ್ಧನನ್ನು ಕೇಳ್ತಾರೆ. ಆನಂದ ಅಲ್ಲ, ಬೇರೆ ಯಾರೋ ಬಂದು ಒಬ್ರು ಬುದ್ಧನನ್ನು ಕೇಳ್ತಾರೆ, ನಿಮಗೆ ನೀವು ಸ್ವರ್ಗ ನೋಡಿದ್ದೀರಾ ಅಂತ. ನಗ್ತಾರೆ ಬುದ್ಧ. ಇಲ್ಲ, ನೋಡಿದ್ರೆ ಎಲ್ಲಿ ನೋಡ್ಬೋದು ಹೇಳಿ ಅಂತ ಹೇಳ್ತಾರೆ. ಆ ಗಿರಿಜನರ ಹೆಣ್ಣುಮಕ್ಳಿದಾರಲ್ಲ, ಸುಂದರ ಹೆಣ್ಣುಮಕ್ಕಳು, ಅವ್ರ ಕಣ್ಣಲ್ಲಿ ನೋಡಿ ಸ್ವರ್ಗ ಕಾಣಿಸುತ್ತೆ ಅಂದ್ರೆ ಸೌಂದರ್ಯವೇ ಸ್ವರ್ಗ ಅಂತ. ಅಂದ್ರೆ ಎಷ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾರೆ ಬುದ್ಧ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಇದನ್ನ ಅದೇ ಬಹುಶಃ ಹಿಂಗೆ ಅರ್ಥ ಮಾಡ್ಕೋಬೋದು ಅನ್ಸುತ್ತೆ. ಅಂದ್ರೆ ಬುದ್ಧ ದೇವರನ್ನು ನಿರಾಕರಿಸಿ ಅವರು ತುಂಬಾ ವೈಜ್ಞಾನಿಕವಾದ ಧರ್ಮವನ್ನು ಹುಟ್ಟಾಕಿದ್ರು. ಬಟ್ ಶಂಕರರು ಇನ್ನೊಂಚೂರು ದೇವರು ಧರ್ಮ, ನೀನು ಒಂದು ದೇವರು ಇನ್ನೊಬ್ಬ ಇದ್ದಾನೆ ಅನ್ನೋ ತರ ಒಂದು ಹೇಳ್ತಾ ಹೋದ್ರು. ಇಲ್ಲ, ಬುದ್ಧ ದೇವರನ್ನ ನಿರಾಕರಿಸಲ್ಲ ನೋಡಿ. ಅದು ಆಗ್ನೆಟಿಸಮ್. ಅದು ಇವರು ಈಸ್ ಆಗ್ನೆಟಿಸ್ಟ್ ಅಂತಂದ್ರೆ ದೇವರ ಬಗ್ಗೆ ಅವ್ರು ಏನು ಹೇಳೋದೇ ಇಲ್ಲ, ಮಾತಾಡೋದೇ ಇಲ್ಲ. ಅದು ಅವಶ್ಯಕತೆ ಇಲ್ಲ ಅಂತ, ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಮಾತಾಡುವಂಥದ್ದು.
ಅವರು ನಾಸ್ತಿಕರು ಆಗಿರಲಿಲ್ಲ ಅಥವಾ ಆಸ್ತಿಕರು ಆಗಿರಲಿಲ್ಲ. ಓಕೆ ಓಕೆ ಓಕೆ. ಅವರು ಆಗ್ನೆಟಿಸ್ಟ್, ಅದನ್ನು ಕನ್ನಡದಲ್ಲಿ ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಬ್ಬ ಆಗ್ನೆಟಿಸ್ಟ್ ಆಗಿ ಅವ್ರು ಇರ್ತಾರೆ. ಅವ್ರು ಯೋಚನೆ ಮಾಡೋಂಥದ್ದು ಏನು ಅಂತಂದರೆ, ದೇವರ ಬಗ್ಗೆ ನೀವು ಎತ್ತಿ ಕಾಲಹರಣ ಮಾಡುವಂತಹ ಪ್ರಶ್ನೆಗಳಿದಾವಲ್ಲ, ಅವ ಅವಶ್ಯಕತೆ ಇಲ್ಲ. ನಿನಗೆ ನೀನೇ ದೇವರು ಅಷ್ಟೇ ಅಲ್ವಾ? ಅದಕ್ಕಿಂತ ದೊಡ್ಡದೇನಿದೆ? ನಮ್ಮ ವಚನಕಾರರು, ನಮ್ಮ ತತ್ವಪದಕಾರರು, ನಮ್ಮ ದಾರ್ಶನಿಕರು, ನಮ್ಮ ಆರೂಢರು, ನಮ್ಮ ಅವಧೂತರು ಎಲ್ಲ ಹೇಳಿದ್ನೇ ಬುದ್ಧ ಹೇಳಿದ್ದೇನೆ ಹೇಳಿದ್ದು ಅಲ್ವಾ? ಸೂಫಿ ಧರ್ಮ ಏನ್ ಹೇಳುತ್ತೆ, ಝೆನ್ ಧರ್ಮ ಏನ್ ಹೇಳುತ್ತೆ, ಅವೆಲ್ಲವೂ ಕೂಡ ಹೇಳುವಂಥದ್ದೇನು, ನಿನಗೆ ನೀನೇ ದೇವರು, ನಿನ್ನನ್ನು ಅರ್ಥರೆ ನೀನೇ ದೇವರು. ಆದ್ರೆ ಇವರು ದೇವರನ್ನ ಹೊರಗಡೆ ಎಲ್ಲೋ ಇಟ್ಟು ದೇವರನ್ನ ಪೂಜಿಸುವ ಮೂಲಕ ನೀವು ಏನನ್ನೋ ಪಡ್ಕೊಳ್ತೀರಿ ಅಂತೇಳ್ಬಿಟ್ಟು ನಮ್ಮನ್ನ ಒಪ್ಪಿಸ್ತಾರಲ್ವಾ, ಅದು ತಪ್ಪು ಅಂತ ಹೇಳುವಂತ. ಇದು ಸರ್, ಶಂಕರಾಚಾರ್ಯರ ಕಾಲದಲ್ಲಿ ಈ ದೇಶದ ಮಹಾಪಲಾಯನ ಅಂತ ನಡೆದಿರೋದು ಶಂಕರಾಚಾರ್ಯ, ನಾವು ಕೇವಲ ದೇಶ ವಿಭಜನೆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಶಂಕರಾಚಾರ್ಯರ ಕಾಲದಲ್ಲೂ ಮಹಾಪಲಾಯನ ನಡೆದಿತ್ತು. ಅಂದರೆ ಬೌದ್ಧರನ್ನ ಲಕ್ಷಗಟ್ಟಲೆ ಓಡಿಸಲಾಯಿತು, ದೇಶದಿಂದ ಹೊರದೇಶಕ್ಕೆ ಓಡಿಸಲಾಯಿತು ಅನ್ನೋದೊಂದು ನಾನು ಕೇಳಿದ್ದೆ. ಅಲ್ಲ, ಅದು ಪಾಸಿಬಲ್. ಯಾಕಂದ್ರೆ ನಾನೊಬ್ಬ ಹಿಸ್ಟಾರಿಯನ್ ಅಲ್ಲ, ಆದರೂ ಕೂಡ ನಾನು ಓದ್ಕೊಂಡಿರುವಂಥ ಸಣ್ಣ ಪುಟ್ಟ ಇದರಲ್ಲಿ ಗೊತ್ತಾಗಿದ್ದು ದ ಲಾಂಗೆಸ್ಟ್ ಹೇಳುವಂಥ ಕೆಲವು ವಿಷಯಗಳು, ರೋಮಿಲಾ ಥಾರ್ಪರ್ ಬರೆದಿರುವಂಥ ಕೆಲವು ಅಂಥವುಗಳನ್ನ ನಾವು ನೋಡ್ಕೊಂಡು ಹೇಳೋದಾದ್ರೆ ಆ ಪಾಸಿಬಿಲಿಟಿ ಇದೆ. ಯಾಕೆ ಆ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ರೆ, ನೀವು ಬುದ್ಧಿಸ್ಟ್ ಇದನ್ನ ಸ್ಟ್ರಕ್ಚರ್ಸನ್ನೇ ನೀವು ಬಿಡಲ್ಲ ಅಂತ ಹೇಳಿದ್ರೆ ಇನ್ನು ಬುದ್ಧಿಸಮ್ ಬಿಡ್ತೀರಾ? ಅದು ಎಲ್ಲಿಂದ ಬರುತ್ತೆ ನಿಮಗೆ? ಈಗಾಗಲೇ ಗೊತ್ತಿದೆ, ಬೃಹದ್ರಥ ಮೌರ್ಯನ ಕಥೆ ಗೊತ್ತಿದೆ, ಪುಷ್ಯಶೃಂಗ ಮಿಶ್ರನ ಕಥೆ ಗೊತ್ತಿದೆ. ಬೃಹದ್ರಥ ಮೌರ್ಯನ ಕಾಲದಲ್ಲಿ ಪುಷ್ಯಶೃಂಗ ಮಿಶ್ರ ಅನ್ನುವಂಥ ಒಬ್ಬ ವೈದಿಕ ಬ್ರಾಹ್ಮಣ ಏನ್ ಮಾಡ್ತಾನೆ, ಬುದ್ಧಿಸ್ಟ್ ಇವ್ರನ್ನೆಲ್ಲ ಓಡಿಸ್ತಾನೆ. ಆಗ ಈ ದೇಶದಿಂದ ಓಡಿಸ್ತಾನೆ. ಈ ದೇಶದಿಂದ ಓಡಿ ಹೋಗದಂತಹ ಬುದ್ಧಿಸ್ಟ್ಗಳೇ ಇವತ್ತು ಶ್ರೀಲಂಕಾದಲ್ಲಿರೋದು, ನೇಪಾಳದಲ್ಲಿರೋದು, ಬರ್ಮಾದಲ್ಲಿರೋದು, ಅಥವಾ ಇದರಲ್ಲಿ ಇಂಡೋನೇಷ್ಯಾದಲ್ಲಿರೋದು ಆ ಬುದ್ಧಿಸ್ಟ್ಗಳೇ. ಥಾಯ್ಲೆಂಡ್ ಮಲೇಷ್ಯಾ ಎಲ್ಲ ಬುದ್ಧಿಸ್ಟ್ ಇಲ್ಲಿಂದ ಹೋದವರು. ಕಡೆಗೆ ಉಳ್ಕೊಂಡವ್ರು ಯಾರು ಅದನ್ನ ಪ್ರತಿಭಟಿಸಿ ಉಳ್ಕೊಂಡಂಥವ್ರು ಇಲ್ಲಿರುವಂತಹ ಅಸ್ಪೃಶ್ಯರು ಮತ್ತು ಆದಿವಾಸಿಗಳು ಇಲ್ಲಿ ಉಳ್ಕೊಂಡಿದ್ದು. ಅವ್ರು ಇವತ್ತು ಅಸ್ಪೃಶ್ಯರಾಗಿ ಆದಿವಾಸಿಗಳಾಗಿ ಉಳ್ಕೊಂಡಿದ್ದಾರೆ. ಯಾಕಂದ್ರೆ ವೈದಿಕರಿಗೆ ಬುದ್ಧಿಸಮ್ನ ಅಕ್ಸೆಪ್ಟ್ ಮಾಡ್ಕೊಂಡಂತಹ ಕಮ್ಯುನಿಟಿಗಳು ಇಷ್ಟ ಆಗಲಿಲ್ಲ, ಅದರಿಂದ ಅವ್ರನ್ನ ಅಸ್ಪೃಶ್ಯರಾಗಿ ಅವನ್ನ ಅವೈದಿಕರಾಗಿ ಉಳಿಸ್ಕೊಂಡು. ಯಾರು ಸನಾತನ ಧರ್ಮವನ್ನ ಒಪ್ಪಲಿಲ್ವೋ, ವಿರೋಧಿಸಿದ್ರು, ಅವರೆಲ್ಲ ಅಸ್ಪೃಶ್ಯರು. ಅಷ್ಟೇ ಆಗಿದ್ದು. ನಾನು ಸ್ವಲ್ಪ ಬ್ಲೆಂಟಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಹೇಳ್ತಾ ಇದ್ದೀನಿ. ಬಟ್ ನನಗೆ ಈಗಲೂ ಅನಿಸುವಂಥದ್ದು ಏನಂತಂದ್ರೆ, ಇವತ್ತಿಗೂ ಈ ದೇಶದಲ್ಲಿರುವಂತಹ ಅನೇಕ ಜಾತೀಯತೆ, ಮತೀಯತೆ, ಏನೋ ಆ ಸಣ್ಣತನಗಳು, ಆಮೇಲೆ ಆ ಮನುಷ್ಯರ ನಡುವೆ ಇರುವಂತಹ ವ್ಯತ್ಯಾಸಗಳು ಇವೆಲ್ಲ ಇದಾವೆಲ್ಲ, ಇವೆಲ್ಲಕ್ಕೂ ಕೂಡ ಇವತ್ತಿಗೂ ಪರಿಹಾರ ಏನಾದರೂ ಇದ್ರೆ ಅದು ಬುದ್ಧ ಧರ್ಮ ಮಾತ್ರ ನನ್ನ ಪ್ರಕಾರ. ಬಟ್ ಈ ಸನಾತನ ಧರ್ಮವನ್ನು ಅಂದರೆ ವೈದಿಕ ಶಾಹಿತನವನ್ನು ಬೆಂಬಲಿಸೋರು ಅವ್ರದ್ದೊಂದು ವಾದ ಏನಂದರೆ, ಒಂದು ಕಡೆ ನಮ್ಮ ದೇಶದ ಮೇಲೆ ಅರಬರಿಂದ ದಾಳಿ ಆಗ್ತಿತ್ತು, ಇನ್ನೊಂದು ಕಡೆ ನಮ್ಮ ದೇಶದೊಳಗಡೆಯಿಂದಲೇ ಬೌದ್ಧರಿಂದ ಸನಾತನ ಪರಂಪರೆ ಮೇಲೆ ದಾಳಿ ಆಗ್ತಿತ್ತು. ಹಾಗಾಗಿ ಅಷ್ಟೊಂದು ಕಠೋರವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ, ಅಂದರೆ ಕೊಲೆಗಳನ್ನೆಲ್ಲ ಮಾಡುವ ಮಟ್ಟಕ್ಕೆ ಬೌದ್ಧರನ್ನು ತೆಗೆದುಕೊಂಡು. ನನಗೆ ಅರ್ಥ ಆಗಲಿಲ್ಲ ಸನಾತನ ಧರ್ಮ ಯಾಕಿರಬೇಕು ಅಂತ. ಯಾವ ಉದಾತ್ತವಾದ ಚಿಂತನೆಗಳನ್ನು ಕೊಟ್ಟಿದೆ ಅದು? ಯಾಕಿರ್ಬೇಕು ಹೇಳಿ? ನಾವು ಶೂದ್ರರು ಯಾಕೆ ಅಕ್ಸೆಪ್ಟ್ ಮಾಡ್ಕೋಬೇಕು? ದಲಿತರು ಯಾಕೆ ಅಕ್ಸೆಪ್ಟ್ ಮಾಡ್ಕೋಬೇಕು? ಅಸ್ಪೃಶ್ಯರು ಯಾಕೆ ಅಕ್ಸೆಪ್ಟ್ ಮಾಡ್ಕೋಬೇಕು ಸನಾತನ ಧರ್ಮವನ್ನ? ನೀವು ಯಾವುದೋ ಒಂದು ಜಾತಿಯನ್ನ ಮೇಲರ್ಮೆಯನ್ನ ಹೇಳುವಂಥದ್ದನ್ನ ನೀವು ಯಾಕೆ ಅಕ್ಸೆಪ್ಟ್ ಮಾಡ್ಕೋಬೇಕು? ಬುದ್ಧ ಧರ್ಮದ ಅದಿಲ್ಲ. ಸಮಾನತೆಗೋಸ್ಕರ ನಾವು ಬುದ್ಧ ಧರ್ಮನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅಲ್ಲಿ ಯಾರನ್ನೂ ಕೂಡ ಅಸಮಾನವಾಗಿ ನೋಡಲ್ಲ, ಅದರಿಂದಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಬಹಳ ಆಗ್ಲೇ ನಾನು ಹೇಳಿದಂಗೆ ಕರುಣೆ ಮತ್ತು ಪ್ರೀತಿ, ಅದಕ್ಕಿಂತ ದೊಡ್ಡದಾದೇನಿದೆ? ಆ ಕಾರಣಕ್ಕೋಸ್ಕರ ನಾವು ಸನಾತನ ಧರ್ಮನ ಯಾರೋ ಹೊರಗಡೆಯಿಂದ ಬಂದರು ಒಳಗಡೆಯಿಂದ ಮಾಡಿದ್ರು ಅಂತಂದ್ರೆ, ಅಂದರೆ ಸನಾತನ ಧರ್ಮ ಅಷ್ಟು ದುರ್ಬಲವಾಗಿತ್ತಾ? ನಿಮ್ಮ ಸನಾತನ ಧರ್ಮ ದುರ್ಬಲ ಆಗಿದ್ದರಿಂದ ತಾನೇ ಒಳಗಡೆನೂ ಫೈಟ್ ಆಯಿತು, ಹೊರಗಡೆಯಿಂದ ಬಂದು ನಿಮ್ಮಲ್ಲಿ ಫೈಟ್ ಮಾಡಿದ್ರು ಅಂತಂದ್ರೆ ಯು ಆರ್ ಸೋ ವೀಕ್. ನಿಮ್ಮಲ್ಲಿ ಒಮ್ಮತ ಇರಲಿಕ್ಕೆ ಧರ್ಮ ಒಪ್ಕೊಳ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ನೀವೇನು ಮಾಡಿದ್ರಿ? ಕಡೆಗೆ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಯ್ತು, ಆನ್ಸ್ಲಾಟ್ನ, ನಿಮ್ಮ ಮೇಲೆ ಆಗ್ತಾ ಇರೋಂಥ ಆನ್ಸ್ಲಾಟ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಯ್ತು. ಈಗ ನಾವು ಒದ್ದಾಡಿದ್ರೆ ನಮ್ಮ ಧರ್ಮ ಹಾಳಾಗ್ಬಿಡ್ತು ಅಂತ ನೀವು ಮಾಡಿದ ಪಾಪಗಳನ್ನ ನೀವು ತಿಂತಾ ಇದ್ದೀರಾ ಅಷ್ಟೇ. ಈ ಚಾತುರ್ವರ್ಣ ಸಿದ್ಧಾಂತದ ಬಗ್ಗೆ ಶಂಕರಾಚಾರ್ಯರದ್ದು ಏನು ಒಪಿನಿಯನ್ ಇತ್ತು? ಯಾಕಂದರೆ ಈ ಅದ್ವೈತ ಅಂತ ಬಂದಾಗ ನಾನು ನೀನು ದೇವರು ಎಲ್ಲ ಒಂದೇ ಅಂತ ಬಂದಾಗ ಮತ್ತೆ ಯಾಕೆ ಇವ್ರನ್ನ ವಿರೋಧ ಮಾಡ್ಬೇಕು ನಾವಂತ? ಚಾತುರ್ವರ್ಣವನ್ನ ಎಲ್ಲ ರೀತಿಯಲ್ಲೂ ಕೂಡ ಈ ಎಲ್ಲ ಆಚಾರ್ಯತ್ರಯರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬಂದರು. ಅದ್ರಲ್ಲಿ ನನಗೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುವಂಥದ್ದು ರಾಮಾನುಜಾಚಾರ್ಯರು. ನನಗೆ ಯಾಕೆ ರಾಮಾನುಜರು ಡಿಫ್ರೆಂಟಾಗಿ ಕಾಣಿಸ್ತಾರೆ ಅಂತಂದರೆ,
ಅಷ್ಟಾಕ್ಷರಿ ಮಂತ್ರವನ್ನು ಶೂದ್ರರಿಗೆ ಹೇಳ್ಕೊಡ್ಬಾರ್ದು ಅಂತೇಳ್ಬಿಟ್ಟು ಅವ್ರ ಮೇಲೆ ಹೇರಿದಾಗ ಅವರು ಮನೆ ಮೇಲಕ್ಕೆ ಹೋಗಿ ಎಲ್ಲ ಶೂದ್ರರನ್ನ ಕರೆದು ಅಷ್ಟಾಕ್ಷರಿ ಮಂತ್ರವನ್ನು ಹೇಳ್ಕೊಡ್ತಾರೆ. ಮೇಲೆ ಹತ್ತಿ ಮೇಲೆ ಎಲ್ಲರಿಗೂ ಕೇಳುವಂಗೆ, ಎಲ್ರಿಗೂ ಕೇಳೋ ಹಾಗೆ ಹೇಳ್ಕೊಡ್ತಾರೆ. ಅಂತಂದ್ರೆ ಇಟ್ಸ್ ಎ ಪ್ರೊಟೆಸ್ಟ್ ಒಂದು. ಆಮೇಲೆ ಎರಡನೇದು, ನೀವು ನಮ್ಮ ಕರ್ನಾಟಕದ ಕೆಲವು ಭಾಗಗಳನ್ನು ನೋಡ್ಕೊಂಬನ್ನಿ, ಎಲ್ಲ ನೋಡ್ಕೊಂಬನ್ನಿ. ಅದು ರಾಮಾನುಜರ ಕಾಲದಲ್ಲಿ ಅನೇಕ ಜನ ಅಸ್ಪೃಶ್ಯರು, ಶೂದ್ರರು, ದಲಿತರು ಮತ್ತು ಆದಿವಾಸಿಗಳು ಅವರೆಲ್ಲರೂ ಕೂಡ ಕನ್ವರ್ಟ್ ಆಗ್ತಾರೆ. ಅವರೆಲ್ಲರೂ ಕೂಡ ಕನ್ವರ್ಟ್ ಆಗಿಬಿಟ್ಟಿದೆ. ಅವ್ರಿಗೆಲ್ರಿಗೂ ಕೂಡ ಅವ್ರನ್ನೆಲ್ಲರೂ ಕೂಡ ಬ್ರಾಹ್ಮಣೈಸ್ ಮಾಡ್ತಾರೆ, ಜನವರ ಧರಿಸೋದ್ರ ಮೂಲಕ ಬ್ರಾಹ್ಮಣೈಸ್ ಮಾಡ್ತಾರೆ. ಅಂದರೆ ತಮ್ಮನ ಜೊತೆ ಕರ್ಕೊಳ್ತಾರೆ. ಅಂದರೆ ಹುಟ್ಟಿನಿಂದ ನಿತ್ಯನಾರಕಿಗಳು ಅಂತ ಕರೆಯೋದಕ್ಕೂ ಆ ಹುಟ್ಟಿನಿಂದ ಅವನು ನಿತ್ಯನಾರಕಿ ಆಗಿದ್ದವನ್ನ ಕರ್ಕೊಂಡು ನಿಮ್ಮ ಜೊತೆ ಸೇರಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ರಾಮಾನುಜರನ್ನ ಒಂದು ಹಂತದವರೆಗೂ ನಾವು ಒಪ್ಕೋಬಹುದು. ಅದನ್ನು ಹೊರತುಪಡಿಸಿದ್ರೆ ನಮಗೆ ಈ ಮೂರು ಸಿದ್ಧಾಂತಗಳು ಕೂಡ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮಗೆ ನಿಜವಾಗ್ಲೂ ಇವತ್ತು ಬೇಕಾಗಿರುವಂಥದ್ದು ಬುದ್ಧಿಸಮ್ ಅಂತ ಅನ್ಸುತ್ತೆ. ಅಲ್ಲ, ಎಲ್ಲರನ್ನೂ ಒಳಗೊಳ್ಳುವಂತ ರಾಮಾನುಜಾಚಾರ್ಯರು ಯಾಕೆ ಬೇಡ ಅನ್ನೋದಂತ. ರಾಮಾನುಜಾಚಾರ್ಯರು ಸನಾತನ ಧರ್ಮದ ಮೇಲೆ ನಮ್ಗೆ ಎಸ್ ನೀವು ಹೇಳಿದ್ ಸರಿ, ಬಟ್ ಅದರ ಆಚರಣೆ ಏನಾಯ್ತು ಕಡೆಗೆ. ಇವತ್ತು ರಾಮಾನುಜಾಚಾರ್ಯರ ಅನುಯಾಯಿಗಳು ಶಿವನ ದೇವಸ್ಥಾನದೊಳಗೆ ಹೋಗಲ್ಲ. ಮತ್ತೆ ಅಲ್ಲೂ ಕೂಡ ಇದೇ ಡಿಫರೆನ್ಸಸ್ ಬಂತು ಅಂತ ಹೇಳಿದ್ರೆ ಯಾಕೆ ಆ ಧರ್ಮವನ್ನು ನಾವು ಒಪ್ಕೋಬೇಕಾಗುತ್ತೆ? ರಾಮಾನುಜಾಚಾರ್ಯನ ಒಪ್ಕೋಬಹುದು. ರಾಮಾನುಜಾಚಾರ್ಯ ಪ್ರತಿಪಾದಿಸಿದಂತಹ ಇವರು ಅವ್ರ ಶಿಷ್ಯಕೋಟಿ ಏನಾಯ್ತು, ಏನ್ ಮಾಡಿದ್ರು ಅವರು? ಮತ್ತೆ ಅದೇ ಅದೇ ಅನ್ಟಚಬಿಲಿಟಿ ಅಂತಂದ್ರು. ಆ ಕಾರಣಕ್ಕೋಸ್ಕರ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಷ್ಟೇ. ರಾಮಾನುಜರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ತ್ರಿಮತಸ್ಥ ಆಚಾರ್ಯಗಳಿದಾರಲ್ಲ ಸರ್, ಆಚಾರ್ಯರಿದಾರಲ್ಲ, ಇವರೆಲ್ಲರೂ ಕೂಡ ಸನಾತನ ಧರ್ಮವನ್ನು ಎತ್ತಿ ಹಿಡಿತೀವಿ ಅನ್ನೋ ನೆಪದಲ್ಲಿ ಆ ಮತೀಯವಾದ ಅಂದ್ರೆ ಒಂದು ಬಾವಿ ಒಳಗಿನ ಕಪ್ಪೆ ಅಂತ ಒಂದು ಧರ್ಮವನ್ನು, ಸನಾತನ ಧರ್ಮವನ್ನು ಅದ್ರ ಸುತ್ತಮುತ್ತನೇ ಮಾತಾಡ್ತಾ ಹೋದ್ರು ಮತ್ತು ಅದ್ರೊಳಗೆ ಒಳಗೊಳ್ತೀವಿ ಅಂದ್ರೆ ಸನಾತನ ಧರ್ಮದಲ್ಲಿ ಸಮಸ್ಯೆ ಇದೆ ಅಂತ. ಸನಾತನ ಧರ್ಮ ಮೂಲಭೂತವಾಗಿ ಅದು ಯಾವಾಗಲೂ ಕೂಡ ವೈರುಧ್ಯಗಳನ್ನು ಸೃಷ್ಟಿಸುವಂತಹ ಧರ್ಮ. ಅಂದ್ರೆ ನಾನು ಮೇಲು ನೀನು ಕೀಳು ಅಂತ ಹೇಳುವಂಥದ್ದನ್ನ ಹೇಳುವಂಥದ್ದು. ಅದು ಅವರು ನೇರವಾಗಿ ಹೇಳದೇ ಇರ್ಬೋದು, ಅಥವಾ ಬೇರೆ ಬೇರೆ ಪರೋಕ್ಷವಾಗಿ ಹೇಳಬಹುದು, ಅನೇಕ ರೀತಿಗಳಲ್ಲಿ ಹೇಳ್ಬೋದು, ಅವ್ರ ನಡವಳಿಕೆಯಲ್ಲಿ ಹೇಳ್ಬೋದು, ಅನೇಕ ರೀತಿಗಳಲ್ಲಿ ಅವ್ರು ಹೇಳ್ಬೋದು. ನಾವು ಸನಾತನ ಧರ್ಮವನ್ನು ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಯಾವನೇ ಸ್ವಾಭಿಮಾನ ಇರುವಂಥವನು, ಒಬ್ಬ ಆತ್ಮಾಭಿಮಾನ ಇರುವಂಥ ವ್ಯಕ್ತಿ, ಅವನು ಸನಾತನ ಧರ್ಮವನ್ನು ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅವನು ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ? ನಾನು ಯಾಕೆ ಅಕ್ಸೆಪ್ಟ್ ಮಾಡ್ಕೋಬೇಕು? ನಾನು ಧರ್ಮವೇ ಬೇಡ, ಹಂಗೆ ಇರ್ತೀನಿ ಅಂತ ಹೇಳ್ಬೇಕಾದ್ರೆ. ಅಂಬೇಡ್ಕರ್ ಅದಕ್ಕೆ ಒಂದು ಮಾತು ಭಾಳ ಇಂಪಾರ್ಟೆಂಟ್ ಹೇಳ್ತಾರೆ, ಧರ್ಮ ನಿಮ್ಮ ಹುಟ್ಟಿನಿಂದ ಬರಬಾರ್ದು, ಅದು ನಿಮ್ಮ ಆಯ್ಕೆ ಆಗಬೇಕು ಅಂತ. ಅಂದರೆ ನಿಮಗೆ ಪರಿಜ್ಞಾನ, ಅರಿವು, ಪ್ರಜ್ಞೆ ಬಂದ ನಂತರ ನೀವು ನಿಮ್ಮ ಧರ್ಮವನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸ್ಥಿತಿ ಇರಬೇಕು. ಅದು ಹುಟ್ಟಿನಿಂದ ಬರಬಾರ್ದು ಅಂತ ಹೇಳಿ, ಅದು ಆಯ್ಕೆಯಿಂದ ಬರಬೇಕು. ಭಾಳ ಒಳ್ಳೆ ಮಾತು ನನಗೆ. ಸರಿ, ಇದು ಇನ್ನೊಂದು ನಾವು ಗಮನಿಸಿದಂಗೆ ಬ್ರಾಹ್ಮಣರು ಹೆಚ್ಚು ಬುದ್ಧಿವಂತರು, ಚಿಂತಕರು ಅಂತ ಹೇಳ್ತಾ ಇದ್ದಾಗಲೂ ಕೂಡ ತಲೆಮಾರ್ಗದಲ್ಲೂ ಕೂಡ ಈಗ ಶೈವ ದೇವಸ್ಥಾನವನ್ನು ವೈಷ್ಣವರು ಹೊಡೆಯೋದು, ವೈಷ್ಣವ ದೇವಸ್ಥಾನವನ್ನು ಇವರು ಹೊಡೆದು. ಅಂದರೆ ಏನು, ನಾವು ಆ ಶೂದ್ರರು ಅಸ್ಪೃಶ್ಯರು ಜಗಳ ಮಾಡ್ತೀವಲ್ಲ ಅವ್ರ ಜೊತೆ, ಬ್ರಾಹ್ಮಣರ ಜೊತೆ, ಅವೆಲ್ಲದಕ್ಕಿಂತ ಅವರಿಬ್ಬರ ಮಧ್ಯೆ ತುಂಬ ಜಗಳಗಳಾಗ್ಬಿಟ್ಟಿದ್ದಾವೆ ನಾವು ಈ ಇತಿಹಾಸನ ಗಮನಿಸ್ಕೊಂಬಂದಾಗ. ಅಂತಾದ್ರಾಗ ಅವರನ್ನು ನಾವು ಹೇಗೆ ಶ್ರೇಷ್ಠರು ಅನ್ನೋಕ್ಕಾಗುತ್ತೆ ಅಂತ. ಅದನ್ನೇ ನಾನು ಆಗಲೇ ಹೇಳೋದು, ಅವರ ಮೂಲಭೂತ ಚಿಂತನೆಯಲ್ಲೇ ತಾರತಮ್ಯ ಇದೆ. ಆ ಮೂಲಭೂತ ಚಿಂತನೆಯಲ್ಲೇ ತಾರತಮ್ಯ ಇರೋವಂಥವ್ರನ್ನ ನಾವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂದರೆ ಸರ್, ಇದು ಶಂಕರಾಚಾರ್ಯರು ಈ ಶೃಂಗೇರಿ ಮಠದಲ್ಲಿ ದಲಿತ ಮಹಿಳೆಯರನ್ನು ಮಾರಾಟ ಮಾಡ್ತಿದ್ರು ಅನ್ನೋದಕ್ಕೆ ಎಂ ಚಿದಾನಂದ ಮೂರ್ತಿಯವರು ತಮ್ಮ ಸಂಶೋಧನೆಯಲ್ಲಿ ಪುಸ್ತಕಗಳಲ್ಲಿ ದಾಖಲಿಸಿದ್ದಾರೆ. ಪಾಸಿಬಲ್, ಅದು ನಾನು ಓದಿಲ್ಲ. ಪಾಸಿಬಲ್, ಎಸ್ ಸರ್. ಹಾಗಾಗಿ ಶಂಕರಾಚಾರ್ಯ ಅವ್ರ ಸ್ಥಾಪಿಸೋ ಮಠದಲ್ಲಿ ಈ ಥರದ ಅನಾಚಾರಗಳು, ಮಾನವೀಯ ಮೌಲ್ಯಗಳು ಅಂದ್ರೇನು, ಮಾನವ ಹಕ್ಕುಗಳಿಗೆ ವಿರೋಧವಾದ ಚಟುವಟಿಕೆಗಳು ನಡೀತಾ ಅಂದರೆ ಶಂಕರಾಚಾರ್ಯರು ಕೂಡ ಅವ್ರದ್ದು ಇದನ್ನು ಒಪ್ಪುವಂಥದ್ದಲ್ಲ ಅನ್ನೋ ರೀತಿಯಲ್ಲಿ. ಈಗ ನಾವು ಆ 3 ಜನನು ಬಿಟ್ಬೇಡ, ಅವ್ರ 3 ಜನರ ಅನುಯಾಯಿಗಳು ಇವತ್ತೇನಾಗಿದ್ದಾರೆ ಅಂತ ನೋಡಿ. ಮಾಧ್ವರ ಅನುಯಾಯಿಗಳು, ಶಂಕರರ ಅನುಯಾಯಿಗಳು ಮತ್ತು ರಾಮಾನುಜಾಚಾರ್ಯ ಅನುಯಾಯಿಗಳು ಏನಾಗಿದ್ದಾರೆ ಅಂತ ಅವ್ರು ನೋಡಿದ್ದು ಅಂತ ಹೇಳಿದ್ರೆ, ಯಾರಾದರೂ ಕೂಡ ಅವರಿಗೆ ಮನುಷ್ಯ ಪರವಾದಂತಹ, ಜೀವಪರವಾದಂತಹ ಚಿಂತನೆ ಇದೆ ಅಂತ ಅನ್ಸುತ್ತಾ? ಇವತ್ತಿಗೂ ಕೂಡ ಜೊತೆಯಲ್ಲಿ ಕೂರಿಸ್ಕೊಂಡು ಊಟ ಮಾಡ್ಲಾರ್ದ ಸ್ಥಿತಿಯಲ್ಲಿದ್ದಾರೆ ಅವರು. ಒಂದು ಪಂಕ್ತಿ ಭೋಜನ ಮಾಡಲಿಕ್ಕೆ ರೆಡಿ ಆಗಿಲ್ಲ ಅವರು. ಇನ್ನೊಬ್ಬ ಮನುಷ್ಯನನ್ನ ತಮ್ಮ ಪೌರೋಹಿತ್ಯಕ್ಕೆ ನೇಮಿಸ್ಕೋಬಹುದು, ಇನ್ನೊಬ್ಬ ಅನ್ಯ ಜಾತಿಯವನ್ನ ಅನ್ನೋ ಸ್ಥಿತಿಯಲ್ಲಿಲ್ಲ ಅವರು. ಪ್ರತಿಯೊಂದರಲ್ಲೂ ಕೂಡ ಜಾತಿಯನ್ನು ಕಂಡಿಡಿದು ಆ ತಾರತಮ್ಯಗಳನ್ನ, ಆ ಮೇಲು ಕೀಳುಗಳನ್ನ ಹೇರ್ತಲೇ ಇರ್ತಾರೆ. ಹಂಗಿದ್ದಾಗ ರಾಮಾನುಜರು, ಮಾಧ್ವರು ಅಥವಾ ಇವರು ಯಾರು ಶಂಕರಾಚಾರ್ಯರು ಎಷ್ಟೇ ಪ್ರೋಗ್ರೆಸಿವ್ ಆಗಿ ಏನಾದರೂ ಅಕಸ್ಮಾತಾಗಿ ಹೇಳಿದ್ರು, ಅವ್ರು ಹೇಳಿಲ್ಲ, ಹೇಳಿದ್ರು ಕೂಡ ಅವ್ರ ಅನುಯಾಯಿಗಳು ನೋಡಿದ್ದು ಅಂತಂದ್ರೆ ಅವ್ರು ಏನು ಅಂತ ಅರ್ಥ ಆಗುತ್ತೆ.
ಎಸ್ ಸರ್. ಇಷ್ಟೇ ಭಾಳ ಅಂದರೆ ಫೈನಲಿ ಸರ್, ಈ ಚರ್ಚೆಯ ಅಂತಿಮ ಹಂತಕ್ಕೆ ಬರೋದಾದರೆ ನಾವು ಯಾವ ಭಾರತದ ಈ ನೆಲಕ್ಕೆ ಅನುಗುಣವಾಗಿ ನಾವು ತುಂಬ ಬಂದಿದೆ ಇಲ್ಲಿ ಈ ತ್ರಿಮತಸ್ಥ ಇದಲ್ಲದೆ ಇಲ್ಲಿ ನಾವು ಶರಣ ಪರಂಪರೆ ಇದೆ, ಭಕ್ತಿ ಪರಂಪರೆ ಇದೆ, ಶಾಕ್ತ ಪರಂಪರೆ ಇದೆ, ಅಚಲ ಈ ಥರ ತುಂಬ ಇರುವಾಗ ಈಗ ಸದ್ಯಕ್ಕೆ ಈಗ ಬೌದ್ಧ ಪರಂಪರೆ ಇರ್ಬೋದು, ಯಾವುದನ್ನು ನಾವು ಜಾಸ್ತಿ ಜನರಿಗೆ ಅಂದರೆ ಒಪ್ಪಿಸುವ ಥರ ಅಥವಾ ನಾವು ಯಾವುದನ್ನು ಅನುಸರಿಸಬೇಕು ಅಂತ ನೋಡಿ. ಬೌದ್ಧ ಧರ್ಮ, ಜೈನ ಧರ್ಮ, ವಚನ ಧರ್ಮ ಅಂದರೆ ಲಿಂಗಾಯತ ಧರ್ಮ, ಸಿಖ್ ಧರ್ಮ, ಈ ಎಲ್ಲ ಧರ್ಮಗಳು ಯಾರ ವಿರುದ್ಧ ಬಂದವು? ಇವೆಲ್ಲ ಬಂದಿದ್ದು ನಿಮ್ಮ ಸನಾತನ ಧರ್ಮದ ವಿರುದ್ಧ ಅಲ್ವಾ? ಸನಾತನ ಧರ್ಮ ಸರಿಯಾಗಿದ್ದಿದ್ರೆ ಇಷ್ಟು ಧರ್ಮಗಳು ಯಾಕೆ ಹುಟ್ಟಬೇಕಾಗಿತ್ತು? ಯಾಕೆ ಬರ್ತಾ ಇದ್ವು? ಒಂದು ನೆಲದಲ್ಲಿ ಇವೆಲ್ಲ ಯಾಕೆ ಬಂದವು? ಆಮೇಲೆ ಅನೇಕ ಜನ ತತ್ವಪದಕಾರರು, ದಾರ್ಶನಿಕರು, ಬಸವಾದಿ ಶರಣರು, ಆಡೂರರು ಮತ್ತು ಇವರು ಅನೇಕ ಜನ ಶಿಶುನಾಳ್ ಸೇರಿದಂತ ಇವರೆಲ್ಲ ಇದ್ರಲ್ಲ ದಾರ್ಶನಿಕರು ಇದ್ರಲ್ಲ, ಅವರೆಲ್ಲರೂ ಕೂಡ ಯಾಕೆ ಸನಾತನದ ವಿರುದ್ಧವಾಗಿ ಅವರು ತಮ್ಮ ಇದನ್ನು ಕಟ್ತಾ ಹೋದ್ರು, ತಮ್ಮ ಹೋರಾಟಗಳನ್ನ ಕಟ್ತಾ ಹೋದ್ರು? ಯಾಕೆ ಇವತ್ತು ಸಂವಿಧಾನ ಅಷ್ಟೊಂದು ಎಲ್ಲರನ್ನೂ ಒಳಗೊಳ್ಳುವಂತೆ ಇದೆ? ಸನಾತನ ಧರ್ಮದ ಮೇಲೆ ಸಂವಿಧಾನ ಏನಾದರೂ ರೂಪಿಸ್ಕೊಂಡಿದ್ದಿದ್ರೆ ಇವತ್ತು ನಾವ್ಯಾರು ಕೂಡ ಇಲ್ಲಿ ಕುಂತ್ಕೊಂಡು ಮಾತಾಡೋಂಗಿಲ್ಲ. ನೀವು ಬೇರೆ ಜಾತಿ, ನಾನು ಬೇರೆ ಜಾತಿ, ನಾನು ಕೀಳು ನೀನ್ ಮೇಲು, ಅಥವಾ ನೀವು ಮೇಲು ನಾನು ಕೀಳು ಅನ್ನೋ ಸ್ಥಿತಿಯಲ್ಲಿ ಇಡ್ತಾ ಇದ್ವಿ. ಇವತ್ತು ನಾವಿಬ್ಬರು ಇಲ್ಲಿ ಕೂರಿಸಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಸಂವಿಧಾನ. ಇದನ್ನ ಅರ್ಥ ಮಾಡ್ಕೊಂಡು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ಥ್ಯಾಂಕ್ ಯು.